40 ಹಳ್ಳಿ ಈಗ ಅನುಕೂಲ. ನಂಬರ್ 1 ಕೆಲಸ ಹೋಗು. ಶಾಸಕರು ಬಂದ್ಮೇಲೆ ನಮ್ಗೆ ಒಳ್ಳೇದು. ನಮ್ಮ ಪ್ರದೀಪ್ ಈಶ್ವರ್ ಬಂದ್ಮೇಲೆ ನಮ್ಗೆ ಒಳ್ಳೇದು. ವಿರೋಧ ಪಕ್ಷದವರು ಹಾಕಲ್ಲ ಅಂತ ಅಂದ್ರಲ್ಲ, ಆಗ್ತಾ ಇದಾರಲ್ಲ. 8 ಇಂಚು ಹೈಟ್ ಹಾಕಿ ಕಾಂಕ್ರೀಟ್ನ ಚೆನ್ನಾಗಿ ಗುಣಮಟ್ಟದಲ್ಲಿ ಚೆನ್ನಾಗಿ ಹಾಕೊಡ್ತಾ ಇದಾರೆ. ಹೆಂಗೆ ಹೇಳ್ದಂಗೆ ಹಾಕೊಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಹಿಂದೆ ನಮ್ಮ ಹಳ್ಳಿ ಭಾಗದ ಜನಗಳೆಲ್ಲ ಈ ರಸ್ತೆ ದುರಸ್ತಿ ಹಾಳಾಗಿದ್ದನ್ನ ನೋಡಿ ಓಡಾಡೋಕ್ಕಾಗದೆ ತುಂಬ ತೊಂದರೆಗಳನ್ನ ಅನುಭವಿಸಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವ್ರಿಗೆ ಗಮನಕ್ಕೆ ತಂದಾಗ ಬಂದು ಗುದ್ಲಿ ಪೂಜೆ ಮಾಡೋದ್ರು. ಅದರಿಂದ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಈ ಒಂದು ಭಾಗದ ಹಳ್ಳಿ ಜನಗಳು ನಮ್ಮ ಸಾರ್ವಜನಿಕರ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿಗೆ ಸಂಪರ್ಕ ಕಲ್ಪಿಸೋ ಒಂದು ವೆಹಿಕಲ್ ಏನಿರ್ತವೆ, ಯಥೇಚ್ಛ ಗುಣಮಟ್ಟ ನಾವು 3 ದಿನದಿಂದ ಸತತವಾಗಿ ನಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲೇ ಇದ್ದೀರಿ, ಎಲ್ಲಿ ಹೋಗಿಲ್ಲ. 8 ಇಂಚು ಹೈಟ್ ಹಾಕಿ ಕಾಂಕ್ರೀಟ್ನ ಚೆನ್ನಾಗಿ ಗುಣಮಟ್ಟದಲ್ಲಿ ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾರೆ. ಹೆಂಗೆ ಹೇಳ್ದಂಗೆ ಹಾಕ್ಕೊಡ್ತಾ ಇದ್ದಾರೆ ಸರ್. ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇದು ಈ ರೋಡ್? ಇದು ರಸ್ತೆ ಹಾಕೋದ್ರಿಂದ ಸುಮಾರು ಒಂದು 15ರಿಂದ 20 ಹಳ್ಳಿಗಳಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ, ಆಂಬುಲೆನ್ಸ್ಗಳು, ಶಾಲಾ ಮಕ್ಕಳು, ನಮ್ಮ ರೈತಾಪಿ ವರ್ಗದ ಜನ ಏನು ಮಾರ್ಕೆಟ್ಗಳಿಗೆ ಸರಕುಗಳನ್ನ ಬಿಕ್ರಿ ಮಾಡ್ಕೊಳೋದಕ್ಕೆ ಸುಸಜ್ಜಿತವಾದ ರಸ್ತೆ ವ್ಯವಸ್ಥೆ ಆಗ್ತಾಯಿದೆ. ಈ ಒಂದು ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ನಮ್ಮ ಏನು ಈ ಸುತ್ತಮುತ್ತ ಹಳ್ಳಿಗಳವರು ನಮ್ಮ ಆಸೆ ಏನಿತ್ತು ಈಡೇರಿಸ್ತಾ ಇದ್ದಾರೆ. ಎಲ್ಲ ಈ ಭಾಗದ ರೈತರ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ಈ ಮುಖಾಂತರ ಎಷ್ಟೋ ಜನ ಈ ರೋಡಾಗ ಬಿದ್ದೋದ್ರು ಪಾಪ. ಈ ಅಪ್ಪನ ಕೈನಿಂದ ಮಣ್ಣೋಡಿಸಿ ನೀರು ಹಾಕಿ ಏನು ಈ ಧೂಳಕ್ಕೆ ಇರೋಕ್ಕಾಗಿಲ್ಲ, ನಡುವೆಲ್ಲ ನೀರು ಹಾಕ್ತಾವನೆ. ಆ ರೋಡ್ ಇವಾಗ ಏನೋ ಪುಣ್ಯಾತ್ಮ ಮಾಡ್ತಾವನೆ, ಮಾಡಲಿ. ಅದ್ರಕ್ಕೆ ಯಾಕೆ ಅಡ್ಡ ಮಾಡಬೇಕು? 40 ಹಳ್ಳಿ ಈಗ ಅನುಕೂಲ. ಅವ್ರು ಬೆಟ್ಟದಂಕ ಇದೇ ರೋಡು. ಏನು ಆ ಎಲ್ಲಿಗ್ಲಾಗ ಎಷ್ಟು ಜನ ಬಿದ್ದೋದ್ರು. ನಾವು 24 ಗಂಟೆ ಓಡಾಡ್ಬೇಕು ಈ ರೋಡ್ಗೆ, ದೇವಸ್ಥಾನಕ್ಕೆ ಓಡಾಡೋಕ್ಕೆ ಆಗಲ್ಲ. ಏನೋ ಇವಾಗ ಮಾಡ್ತಾವ್ರೆ ಪುಣ್ಯಾತ್ಮರು, ಮಾಡಲಿ, ಒಳ್ಳೇದಾಗಲಿ ಮಾಡ್ತಾವ್ರೆ. ಇವಾಗ ಅಲ್ಲಿ ನಮ್ಮ ಪ್ರಶಾಂತ್ ನಗರಾಗ ರೋಡೇ ಇರಲಿಲ್ಲ, ಅಲ್ಲಿನೂ ಇದೇ ಸಮಸ್ಯೆ. 20 ವರ್ಷದಿಂದ ರೋಡೇ ಮಾಡಿಲ್ಲ. ಅವ್ರು ಬಂದಿದ್ದು ಒಂದೇ ದಿವ್ಸ, ಮಾರನೇ ದಿವಸನೇ ರೋಡ್ ಮಾಡಿಬಿಟ್ರು. ಸೂಪರಾಗಿ ಮಾಡ್ಯಾವ್ರೆ ರೋಡು. 3 ರೋಡ್ ಮಾಡ್ಯಾವನೆ ಪ್ರಶಾಂತ್ ನೋಡೋದು. MLA ಕೆಲಸಕ್ಕೆ ಏನು ಹೇಳ್ತೀರಿ? ನಂಬರ್ 1 ಕೆಲಸ. ಅವ್ರಿಗೆ ಓಟ್ ಹಾಕೊಂಡು ಹೋಗು. ನಮ್ಮ ಹೆಸರು ಸುರೇಶ್ ಅಂತ. ನಾವು ನಲ್ಗುಟ್ಪಳ್ಳೆ, ಒಳ್ಳಳ್ಳಿ ಪಂಚಾಯತಿ ನಲ್ಗುಟ್ಪಳ್ಳೆ ಅಂತ. ನಮ್ಮ ಶಾಸಕರು ಬಂದಮೇಲೆ ನಮ್ಗೆ ಒಳ್ಳೇದು. ನಮ್ಮ ಪ್ರದೀಪ್ ಈಶ್ವರ್ ಬಂದಮೇಲೆ ನಮ್ಗೆ ಒಳ್ಳೇದು. ಅರ್ಥ ಆಯ್ತಾ? ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ಈ ಟಿಪ್ನಹಳ್ಳಿಯಲ್ಲಿ ಮಶಾಣಕ್ಕೆ ರೋಡೇ ಇರಲಿಲ್ಲ. ಮಶಾಣಕ್ಕೆ ರೋಡ್ ಹಾಕೋದು ಯಾರು? ನಮ್ಮ ಪ್ರದೀಪ್ ಈಶ್ವರ್. ಅರ್ಥ ಆಯ್ತಾ? ಸುಧಾಕರ್ ಸಂಸದರವರು 15 ವರ್ಷ ಇದರಲ್ಲಿದ್ದಾಗ ಅವ್ರ ಕೈಯಲ್ಲಿ ಆಗಲಿಲ್ಲ. ಯಾರ ಕೈಯಲ್ಲಿ? ಸುಧಾಕರ್ ಕೈಯಲ್ಲಿ ಆಗಲಿಲ್ಲ. ನಮ್ಮ ಶಾಸಕರು ಹಾಕಿದ್ರು. ಗುದ್ಲಿ ಪೂಜೆ ಎಲ್ಲ ಮಾಡಿದ್ರು, ರೋಡ್ ಆಗೋಯ್ತು, ಎಲ್ಲ ಇನಾಗ್ರೇಷನ್ ಎಲ್ಲ ಮಾಡಿಬಿಟ್ರು ಅವರು. ಒಳ್ಳೆಯದು ಸರ್, ಅನುಕೂಲ ಇದು, ಒಳ್ಳೆ ಅನುಕೂಲ ಇದು. ಇವಾಗ ಹಾಕಲ್ಲೇ ಅಂತಂದ್ರು, ಹಾಕ್ತಾ ಇದ್ದಾರಲ್ಲ, ಒಳ್ಳೇದಾಗ್ತಾನೆ. ಅವರು BJP ಸರ್ಕಾರ, ವಿರೋಧ ಪಕ್ಷದವರು ಹಾಕಲ್ಲ ಅಂತ ಅಂದ್ರಲ್ಲ, ಆಗ್ತಾ ಇದ್ದಾರಲ್ಲ. ಇನ್ನೂ ಒಂದು ಇಲ್ಲಿ ಕಂದವಾರದಲ್ಲಿ ಹಾಕಿದ್ದಾರೆ, ಅದು ಆಗುತ್ತೆ. ಇದು ಹಾಕಿದ್ದಾರೆ, ಯಾವುದೋ ದಿನ್ನೆ ಹೊಸಳ್ಳಿ ರೋಡು, ಅದು ಹಾಕ್ತಾರೆ. ಎಲ್ಲ ಮಾಡ್ತಾರೆ ಅವರು. ಅರ್ಥ ಆಯ್ತಾ? ಯಾರು ಇದಕ್ಕೆ ಅಡ್ಡ ಪಡ್ಯಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಅವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ತಾರೆ.